ಈಗ ಮಾರ್ಕ್ ಸಕ್ಸಸ್ ಮೀಟ್ ನಲ್ಲಿ ಮಗಳ ಸಾಂದ್ವಿ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರಿ 10ರಷ್ಟು ಇವಳು ಬೆಳಿತಾಳೆ ಎದುರಿಸ್ತಾಳೆ ಅಂತ ನೀವು ಹೇಳಿದ ನೆಕ್ಸ್ಟ್ ಡೇ ಅವರು ಪೋಸ್ಟ್ ಮಾಡಿದ್ರು ಬಾಡಿ ಶೇಮಿಂಗ್ ನಾನು ಯಾವ ಒಪಿನಿಯನ್ ಹೇಳಿಲ್ಲ ಐ ಡೋಂಟ್ ನೀಡ್ ದೇರ್ ಒಪಿನಿಯನ್. ವಾಟ್ ಇಸ್ ದ ಕ್ವೆಶ್ಚನ್? ಸೊ ಅದನ್ನ ನೀವು ಹೇಳಿಕೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಅವರು ಅಲ್ಲ ಈ ಕ್ವೆಶ್ಚನ್ ಏನು ಅಂದೆ ಅಂದ್ರೆ ಮುಂಚೆ ಕೊಡಬೇಕಿತ್ತು ಅಂತನಾ? ಕ್ವೆಶ್ಚನ್ ಅರ್ಥ ಆಗಿಲ್ಲ. ನೀವೊಂದು ಹುಡುಗಿ ಅಲ್ವಮ್ಮ, ನೀವು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ? ನನ್ನ ಮಗಳು ಅದೇ ಮಾಡಿ ಅಷ್ಟೇ. ನೆಕ್ಸ್ಟ್ ಐ ಥಿಂಕ್ ಎವ್ರಿಬಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳಂತೂ ಖಂಡಿತ ಹೇಳ್ತೀನಿ. ಬಟ್ ಐ ಗೆಸ್ ಸರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ, ಬೇರೆಯವರಿಂದ ನಮಗೆ ತೊಂದರೆ ಆಗೋದು ಬೇಡ, ನಮ್ಮಿಬ್ಬರಿಂದ ಊರಿಗೆ ತೊಂದರೆ ಆಗೋದು ಬೇಡ. ಚೆನ್ನಾಗಿರೋಣ, ನಗ್ತಾ ಇರೋಣ, ಒಳ್ಳೆ ವರ್ಷ ಕಾಲಿಡಿ ಆರಾಮಾಗಿ ನಗ್ನ. ಏನ್ ಸಿನಿಮಾ ಅಷ್ಟೇ ಬಿಟ್ಟು ಯಾವ ರೆಸೊಲ್ಯೂಷನ್ ತಗೊಳ್ಳೋದು ವಿ ಆರ್ ಬಿಗಿನಿಂಗ್ ಮಾಡಿ ಮರೆಯೋದಲ್ಲ. ರೆಸೊಲ್ಯೂಷನ್ ಫಸ್ಟಿಗೆ ಲೈಫಲ್ಲಿ ತಗೋಬೇಕು. ಲೈಫಲ್ಲಿ ಹಿಂಗೆ ಹೋಗ್ತೀನಿ ಹಿಂಗೆ ಆಗ್ತೀನಿ ಅಂತ ಅದು ತೊಗೊಂಡು ತುಂಬಾ ವರ್ಷ ಆಗುತ್ತೆ. ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡೋಣ, ಪಕ್ಕದ ಮನೆ ಬಗ್ಗೆ ಅಲ್ಲ.